ಗಿಲ್ಲಿಗೆ ಕಾಲ್ ಮಾಡಿದ ಕಾವ್ಯಶೈವ ಮದುವೆಯ ಮಾತುಕತೆ. ಹೌದು ಸ್ನೇಹಿತರೆ, ಗಿಲ್ಲಿಗೆ ಕಾವ್ಯಶೈವ ಅವರು ಕಾಲ್ ಮಾಡಿದ್ದಾರೆ. ಒಂದು ಮದುವೆಯ ಮಾತುಕತೆಗಳು ನಡೆದಿವೆ. ಈಗ ಎಲ್ಲೆಡೆ ಒಂದು ವಿಡಿಯೋ ರೆಕಾರ್ಡ್ ವೈರಲ್ ಆಗಿದೆ, ಆಡಿಯೋ ರೆಕಾರ್ಡ್ ವೈರಲ್ ಆಗಿದೆ. ಸಖತ್ ಸುಮ್ಮನೆ ಟ್ರೆಂಡಿಂಗ್ ನಡೆದಿದೆ ಈ ಒಂದು ನ್ಯೂಸ್. ಗಿಲ್ಲಿ ಹಾಗೆ ಕಾವ್ಯ ತುಂಬಾ ಒಂದು ಒಳ್ಳೆಯ ಜೋಡಿ, ಇಬ್ರು ಕೂಡ ತುಂಬಾ ಚೆನ್ನಾಗಿ ಮಾತನಾಡಿದ್ದಾರೆ. ಅಷ್ಟಕ್ಕೂ ಆ ಒಂದು ಕಾಲ್ ರೆಕಾರ್ಡ್ ನಲ್ಲಿ ಏನನ್ನ ಮಾತನಾಡಿದ್ರು, ಮದುವೆ ವಿಚಾರವನ್ನ ಮಾತನಾಡಿದ್ರ, ಸೊ ಏನೇನ್ ಮಾತನಾಡಿದ್ರು ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಹಾಗೂ ಆ ಒಂದು ಕಾಲ್ ರೆಕಾರ್ಡ್ ಅನ್ನ ಈ ಒಂದು ವಿಡಿಯೋದ ಮಧ್ಯದಲ್ಲಿ ಹಾಕಿದ್ದೇನೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಲೇಬೇಡಿ. ಯಾಕಪ್ಪ ಅಂತಂದರೆ ಆ ಕಾಲ್ ರೆಕಾರ್ಡ್ ನಿಮಗೆ ಸಿಗಬೇಕಂದ್ರೆ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ. ಅವ್ರು ಏನೇನು ಮಾತನಾಡಿದ್ದಾರೆ ಅನ್ನೋದನ್ನ ಸ್ವಲ್ಪ ನಾನು ನಿಮಗೆ ತಿಳಿಸ್ಬಿಡ್ತೀನಿ. ಅದಾದಮೇಲೆ ಅದೊಂದು ಕಾಲ್ ರೆಕಾರ್ಡ್ ಕೂಡ ಇದೆ ಮಧ್ಯದಲ್ಲಿ. ಸೊ ಆ ಕಾಲ್ ರೆಕಾರ್ಡನ್ನು ಕೂಡ ಕೇಳಿ ನಿಮಗೆ ಕೂಡ ಅರ್ಥ ಆಗುತ್ತೆ ಇವರಿಬ್ಬರು ಮದುವೆ ಆಗ್ತಾರಾ ಅಥವಾ ಇಲ್ಲ ಅನ್ನೋದು. ಸೊ ಖಂಡಿತವಾಗ್ಲೂ ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ಹೇಳಬೇಕಪ್ಪ ಅಂತಂದರೆ ಈ ಒಂದು ಕಾವ್ಯಶೈವ ಅವರು ಮದುವೆ ಆಗ್ತಾರಾ ಇಲ್ವಾ ಅನ್ನೋದರ ಸಂಪೂರ್ಣ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ಗಿಲ್ಲಿ ಹಾಗೆ ಕಾವ್ಯಶೈವ ಅಂದರೆ ತುಂಬ ಒಂದು ಒಳ್ಳೆಯ ಜೋಡಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇನ್ನು ಗಿಲ್ಲಿ ಅವರ ಒಂದು ಹಳೆಯ ವಿಚಾರಕ್ಕೆ ಬಂದರೆ ಇವರು ಏನಪ್ಪ ಅಂತಂದರೆ ಒಂದು ಗಾರೆ ಕೆಲಸವನ್ನು ಮಾಡ್ತಾ ಇದ್ರು. ಮೊಟ್ಟ ಮೊದಲನೇದಾಗಿ ಒಂದು ಗಾರೆ ಕೆಲಸವನ್ನು ತಮ್ಮ ಪ್ರಪ್ರಥಮ ಬಾರಿಗೆ ಮಾಡಿದ್ದು ಇವರು ಗಾರೆ ಕೆಲಸವನ್ನು ಮಾಡ್ತಾ ಇದ್ರು. ಕಷ್ಟಪಟ್ಟು ದಿನಕ್ಕೆ ಒಂದು 300 ರೂಪಾಯಿ ದುಡಿತಾ ಇದ್ರು. 300 ರೂಪಾಯಿ ದುಡಿದು ತನ್ನ ತಂದೆ ತಾಯಿಯನ್ನಾಗಿರ್ಬೋದು ಹಾಗೆ ತಮ್ಮನನ್ನಾಗಿರ್ಬೋದು, ಸೊ ತಮ್ಮ ಫ್ಯಾಮಿಲಿಯನ್ನು ಸಾಕ್ತಾ ಇದ್ರು. ಅದಾದ ನಂತರ ಏನಾಗುತ್ತಪ್ಪ ಅಂತಂದರೆ ತುಂಬ ಜೀವನ ಕಷ್ಟ ಆಗಿರುತ್ತೆ. ಯಾಕಪ್ಪ ಅಂತಂದರೆ ಒಂದು ಹಳ್ಳಿಯ ರೀತಿಯಲ್ಲಿ ನೋಡ್ಬೇಕಪ್ಪ ಅಂತಂದರೆ ಏನೂ ಕೆಲಸಗಳು ಸಿಗ್ತಾ ಇರೋದಿಲ್ಲ. ಒಂದು ಕೂಲಿ ಕೆಲಸ ಆಗಿರ್ಬೋದು, ಒಂದು ಗಾರೆ ಕೆಲಸ ಆಗಿರ್ಬೋದು, ಸೊ ದನ ಕರುಗಳನ್ನು ನೋಡ್ಕೊಳ್ಳೋದಾಗಿರ್ಬೋದು, ಹೊಲ ಮನೆಯನ್ನು ನೋಡ್ಕೊಳ್ಳೋದಾಗಿರ್ಬೋದು, ಇವೇ ಅಷ್ಟೇ ಒಂದು ಕೆಲಸಗಳು ಆಗಿರ್ತವೆ ಹಳ್ಳಿಯಲ್ಲಿ. ಇನ್ನು ಹೊಲ ಮನೆಗಳನ್ನು ನೋಡ್ಕೋಬೇಕಪ್ಪ ಅಂತಂದರೆ ಒಂದಿಷ್ಟು ಹೊಲಗಳು ಕೂಡ ನಮ್ಮ ಒಬ್ಬ ಬಡ ಜನರಿಗೆ ಇರೋದಿಲ್ಲ. ಸೊ ಆ ತರಹದ ಸಮಯದಲ್ಲಿ ಗಿಲ್ಲಿ ಅವರು ಯಾವ ರೀತಿ ಒಂದು ಮೇಲಕ್ಕೆ ಬಂದ್ರಪ್ಪ ಅಂತಂದರೆ, ಆಗ ಒಂದಿಷ್ಟು ಗಾರೆ ಕೆಲಸಗಳನ್ನು ಮಾಡ್ತಾ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೆಲವೊಂದಿಷ್ಟು ಕಾಮಿಡಿ ವಿಡಿಯೋಸ್ಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಒಂದು ಗಿಲ್ಲಿ ಅವರು ಯೂಟ್ಯೂಬ್ ಕಡೆ ಮುಖ ಮಾಡ್ತಾರೆ. ಅದಾದ ನಂತರ ಕೆಲವೊಂದಿಷ್ಟು ಯೂಟ್ಯೂಬ್ ಕಡೆ ಮುಖ ಮಾಡಿದಾಗ ಒಂದಿಷ್ಟು ಶಾರ್ಟ್ ಫಿಲ್ಮ್ಗಳನ್ನು ಮಾಡೋಕ್ಕೆ ಒಂದು ಪ್ಲ್ಯಾನನ್ನು ಮಾಡ್ತಾರೆ. ಅದಾದ ನಂತರ ಒಂದಿಷ್ಟು ಶಾರ್ಟ್ ಫಿಲ್ಮ್ಗಳನ್ನು ಮಾಡಿ ತುಂಬಾ ಫೇಮಸ್ ಆಗ್ತಾರೆ. ನಲ್ಲಿ ಮೂಳೆ ಆಗಿರ್ಬೋದು, ಒಂದು ಹಲವಾರು ಶಾರ್ಟ್ ಫಿಲ್ಮ್ಗಳನ್ನು ಈ ಒಂದು ಗಿಲ್ಲಿ ಅವರು ಮಾಡ್ತಾರೆ. ಒಂದು ಶಾರ್ಟ್ ಫಿಲ್ಮನ್ನು ಮಾಡಿದ ನಂತರ ಏನಾಗುತ್ತೆ ಅಪ್ಪ ಅಂತಂದರೆ ಒಂದು ಒಳ್ಳೆಯ ಸ್ಥಾನಕ್ಕೆ ಬರ್ತಾರೆ. ಒಂದು ಆ ಶಾರ್ಟ್ ಫಿಲ್ಮ್ಗಳು ತುಂಬಾನೇ ಒಂದು ಟ್ರೆಂಡಿಂಗ್ ನಲ್ಲಿ ಬರ್ತವೆ. ಯಾಕಪ್ಪ ಅಂತಂದ್ರೆ ಒಂದು ಕೆಲವೊಂದಿಷ್ಟು ಒಂದು 3 ರಿಂದ 4 ನಿಮಿಷಗಳ ಕಾಲ ಒಂದಿಷ್ಟು ಉಸಿರು ಬಿಡದೆ ಒಂದು ಗಿಲ್ಲಿ ಅವರು ಆ ನಲ್ಲಿ ಮುಳ್ಳಿ ಅಂತಕ್ಕಂಥ ಒಂದು ಶಾರ್ಟ್ ಫಿಲ್ಮ್ ನಲ್ಲಿ ಒಂದು ಮಾತನಾಡಿದ್ದಾರೆ. ಸೊ ಅಂತಹ ಪ್ರತಿಭೆ ತುಂಬಾನೇ ಒಂದು ಒಳ್ಳೆಯ ಪ್ರತಿಭೆ, ಹಳ್ಳಿ ಪ್ರತಿಭೆ ಅಂತಕ್ಕಂಥದ್ದನ್ನ ಎಲ್ಲರ ತಲೆಯಲ್ಲಿ ಇಟ್ಕೊಂಡು ಸೊ ಆ ಹಳ್ಳಿ ಪ್ರತಿಭೆಗೆ ಸಪೋರ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆ ಒಂದು ವಿಡಿಯೋಗೆ ತುಂಬಾನೇ ಲೈಕ್ಸ್ಗಳು ಬರ್ತವೆ, ತುಂಬಾನೇ ಕಮೆಂಟ್ಸ್ಗಳು ಬರ್ತವೆ. ಇಲ್ಲ ನಿನ್ನು ಮಾಡು, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅನ್ನುವಂಥ ಮಾತುಗಳು ಕಮೆಂಟ್ ಮೂಲಕ ಬರ್ತಾ ಹೋಗ್ತವೆ. ಸೊ ಅದಾದ ನಂತರ ಗಿಲ್ಲಿ ಅವರು ಈ ಕಡೆ ಗಾರೆ ಕೆಲಸವನ್ನ ಕೂಡ ಮಾಡ್ತಾ ಇರ್ತಾರೆ. ಯಾಕಪ್ಪ ಅಂತಂದ್ರೆ ಫ್ಯಾಮಿಲಿಯನ್ನ ನೋಡ್ಕೋಬೇಕು. ಫಸ್ಟ್ ಆಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ ತಕ್ಷಣ ಯೂಟ್ಯೂಬ್ನಿಂದ ಪೇಮೆಂಟ್ ಬರೋಲ್ಲ. ಯೂಟ್ಯೂಬ್ನಿಂದ ಪೇಮೆಂಟ್ ಬಂದರೂ ಕೂಡ ಅದು ಸಾಲಲ್ಲ. ಯಾಕಂದ್ರೆ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಬಂದಾಗ ಮಾತ್ರ ಒಂದು ಮನೆ ನಡೆಯೋದು ಯೂಟ್ಯೂಬ್ನಿಂದ. ಸೊ ಆ ರೀತಿಯಾಗಿ ನೋಡ್ಬೇಕಪ್ಪ ಅಂತಂದ್ರೆ ಗಿಲ್ಲಿ ಅವರು ಈ ಕಡೆ ಗಾರೆ ಕೆಲಸವನ್ನು ಮಾಡ್ತಾ ಬರ್ತಾರೆ. ಈ ಕಡೆ ನೋಡ್ಬೇಕಪ್ಪ ಅಂತಂದ್ರೆ ಯೂಟ್ಯೂಬ್ ಕಡೆನೂ ಮುಖ ಮಾಡ್ತಾರೆ. ಸೊ ಯೂಟ್ಯೂಬ್ನಲ್ಲೂ ಕೆಲವೊಂದಿಷ್ಟು ಶಾರ್ಟ್ ಫಿಲ್ಮ್ಸ್ಗಳನ್ನ ಮಾಡ್ತಾ ಬರ್ತಾರೆ. ತುಂಬಾನೇ ಒಂದಿಷ್ಟು ಫೇಮಸ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದಿಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಮಸ್ ಆಗ್ತಾರೆ. ಅದಾದ ನಂತರ ಕೆಲವೊಂದಿಷ್ಟು ರಿಯಾಲಿಟಿ ಶೋಗಳಿಗೆ ಮುಖ ಮಾಡ್ತಾರೆ. ಕಾಮಿಡಿ ಕಿಲಾಡಿಗಳಾಗಿರ್ಬೋದು, ತುಂಬಾನೇ ಒಂದು ರಿಯಾಲಿಟಿ ಶೋಗಳಲ್ಲಿ ಇವರು ಭಾಗವಹಿಸ್ತಾರೆ. ಇವರು ಮೊಟ್ಟ ಮೊದಲನೇದಾಗಿ ಕಾಮಿಡಿ ಕಿಲಾಡಿಗಳು ಎಂಬ ಒಂದು ಶೋಗೆ ಬರ್ತಾರೆ. ಅದಾದ ನಂತರ ಅಲ್ಲಿ ಒಂದು ಅನುಶ್ರೀ ಅವರನ್ನ ತುಂಬಾನೇ ಪರಿಚಯ ಮಾಡ್ಕೊಳ್ತಾರೆ. ಯಾಕಪ್ಪ ಅಂತಂದ್ರೆ ಅನುಶ್ರೀಗೆ ಹಳ್ಳಿ ಪ್ರತಿಭೆಗಳಂದ್ರೆ ತುಂಬಾನೇ ಇಷ್ಟ. ಈ ಕಡೆ ಹನುಮಂತ್ ಅವರನ್ನ ಕೂಡ ನೋಡ್ಬೋದು. ಹನುಮಂತ್ ಅವ್ರ ಜೊತೆಗೆ ಕೂಡ ತುಂಬಾನೇ ಒಂದು ಖುಷಿಯಲ್ಲಿ ಯಾವ ರೀತಿಯಾಗಿ ಅವರೊಂದಿಗೆ ಕ್ಲೋಸ್ ಆಗಿದ್ರು ಅನುಶ್ರೀ ಅವರು ಅಪ್ಪ ಅಂತಂದ್ರೆ ತುಂಬಾನೇ ಕ್ಲೋಸ್ ಆಗಿದ್ರು. ಅದೇ ರೀತಿ ಗಿಲ್ಲಿ ಅವರೊಂದಿಗೆ ಕೂಡ ಕ್ಲೋಸ್ ಆಗ್ತಾರೆ. ಮೊಟ್ಟ ಮೊದಲನೇದಾಗಿ ಗಿಲ್ಲಿ ಬಂದಾಗ ತುಂಬಾನೇ ಸೈಲೆಂಟ್ ಆಗಿರ್ತಾರೆ. ಅದಾದ ನಂತರ ತುಂಬಾನೇ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಬರ್ತಾರೆ. ಅದಾದ ನಂತರ ಒಂದಿಷ್ಟು ಫಿನಾಲೆಗಳು ಬಂದಾಗ ಏನಾಗುತ್ತೆ ಅಂತಂದ್ರೆ ಆ ಒಂದು ಕಾಮಿಡಿ ಕಿಲಾಡಿಗಳಲ್ಲಿ ಒಂದು ರನ್ನರ್ ಅಪ್ ಆಗ್ತಾರೆ ಗಿಲ್ಲಿ ಅವರು. ಸೊ ಅಲ್ಲಿಂದ ಇವರ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಒಂದು ಗಾರೆ ಕೆಲಸ ಮಾಡುತ್ತಿರೋ ಹುಡುಗ ಸೊ ಒಂದು ಕಾಮಿಡಿ ಕಿಲಾಡಿಗಳಲ್ಲಿ ರನ್ನರ್ ಅಪ್ ಆಗ್ತಾರೆ. ಸೊ ಒಂದು ಹಳ್ಳಿ ಪ್ರತಿಭೆ ಆ ಮಟ್ಟಿಗೆ ಪ್ರತಿಭೆ ಬೆಳೆಯೋದಂದ್ರೆ ತುಂಬಾನೇ ಒಂದು ಒಳ್ಳೆಯ ಹೆಮ್ಮೆಯ ಪಡುವ ಸಂಗತಿ. ಯಾಕಪ್ಪ ಅಂತಂದ್ರೆ ಒಂದು ಹಳ್ಳಿ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡುವಂತವರು ಯಾರೂ ಇರೋದಿಲ್ಲ. ಅಂತದ್ರಲ್ಲಿ ಒಂದು ಹಳ್ಳಿ ಪ್ರತಿಭೆ ಇಲ್ಲಿವರೆಗೆ ಬಂದಿದೆ ಅಂದ್ರೆ ಅದು ಒಂದೇ ಒಳ್ಳೆಯ ಖುಷಿಯ ಒಂದು ಸುದ್ದಿ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಇನ್ನು
ಡಿಕೆಡಿಗೆ ಒಂದು ಬಿಗ್ ಬಾಸ್ ಒಂದು ಯಾವುದಪ್ಪ ಅಂದ್ರೆ ಕಾಮಿಡಿ ಕಿಲಾಡಿಗಳು ಒಂದು ಗೆಲ್ತಾರೆ, ಒಂದು ಯಾಕಪ್ಪ ಅಂದ್ರೆ ಗೆಲ್ಲೋದಂದ್ರೆ ಒಂದು ರನ್ನರ್ ಅಪ್ ಆಗ್ತಾರೆ. ಅದಾದ ನಂತರ ಒಂದು ಡಿಕೆಡಿಗೆ ಬರ್ತಾರೆ. ಸೊ ಹಲವಾರು ಒಂದು ರಿಯಾಲಿಟಿ ಶೋಗಳು ಇವರನ್ನ ಕಾಯ್ತಾ ಕೂರ್ತವೆ. ಯಾಕಪ್ಪ ಅಂತಂದ್ರೆ ಇವರು ಒಂದು ಪ್ರಾಪರ್ಟಿ ಕಾಮಿಡಿ ಅನ್ನೋ ಒಂದು ಮೂಲಕ ತುಂಬಾನೇ ಒಂದು ಫೇಮಸ್ ಆಗ್ತಾರೆ. ಒಂದು ಗಗನ ಅವರ ಜೊತೆ ಆಗಿರ್ಬೋದು, ಹಾಗೆ ಒಂದು ಹಲವಾರು ಜೋಡಿಗಳ ಜೊತೆ ತುಂಬಾನೇ ಫೇಮಸ್ ಆಗ್ತಾ ಬರ್ತಾರೆ. ಅದಾದ ನಂತರ ಏನಾಗತ್ತೆಪ್ಪ ಅಂತಂದ್ರೆ ಇವರು ತುಂಬಾನೇ ಫೇಮಸ್ ಆಗ್ತಾರೆ. ಯಾಕಂದ್ರೆ ಎಲ್ಲಾ ರಿಯಾಲಿಟಿ ಶೋಗಳು ಇವ್ರು ಬಂದ್ರೆ ಒಂದಿಷ್ಟು TRP ಹೆಚ್ಚಾಗೋ ರೀತಿ ಇರುತ್ತೆ. ಯಾಕಪ್ಪ ಅಂತಂದ್ರೆ ಇವರು ಒಂದು ಲವ್ ಸ್ಟೋರಿಯ ಮೂಲಕ ಒಂದಿಷ್ಟು ಎಂಟರ್ಟೈನ್ಮೆಂಟ್ ಗಳನ್ನ ಕೊಡ್ತಿರ್ತಾರೆ. ಗಗನ ಆಗಿರ್ಬೋದು ತುಂಬಾನೇ ಒಂದು ಜೋಡಿಗಳ ಜೊತೆ ಒಂದು ಎಂಟರ್ಟೈನ್ಮೆಂಟ್ ಅನ್ನ ಮಾಡ್ತಾ ಇರ್ತಾರೆ. ಸೊ ಅದನ್ನ ನೋಡಿ ಹಲವಾರು ರಿಯಾಲಿಟಿ ಶೋಗಳು ಇವರಿಗೆ ಚಾನ್ಸ್ ಕೊಡುತ್ತೆ. ಅದಾದ ನಂತರ ಏನಾಗತ್ತೆಪ್ಪ ಅಂತಂದ್ರೆ ಬಿಗ್ ಬಾಸ್ ಸೀಸನ್ 12 ಇಲ್ಲಿ ಒಂದು ಇವರಿಗೆ ಚಾನ್ಸ್ ಸಿಗುತ್ತೆ. ಇಲ್ಲೇ ಇವರ ಲೈಫ್ ಸಂಪೂರ್ಣವಾಗಿ ಬದಲಾಗಿದ್ದು. ಯಾಕಪ್ಪ ಅಂತಂದ್ರೆ ಬಿಗ್ ಬಾಸ್ ಸೀಸನ್ 12 ನಲ್ಲಿ ಇವರಿಗೆ ಅವಕಾಶ ಸಿಕ್ಕಾಗ ತುಂಬಾನೇ ಒಂದು ಖುಷಿ ಆಗ್ತಾರೆ. ಫ್ಯಾಮಿಲಿಯಲ್ಲಿ ಕೂಡ ತುಂಬಾನೇ ಒಂದು ಖುಷಿ ಆಗ್ತಾರೆ. ಅದಾದ ನಂತರ ಬಿಗ್ ಬಾಸ್ಗೆ ಒಂದು ಬರ್ತಾರೆ. ಬಿಗ್ ಬಾಸ್ಗೆ ಬಂದ ತಕ್ಷಣ ಒಂದಿಷ್ಟು ಆಟಗಳನ್ನ ತುಂಬಾ ಚೆನ್ನಾಗಿ ಒಂದು ಆಟಗಳನ್ನ ಆಡ್ತಾ ಬರ್ತಾರೆ. ಸೊ ಕೆಲವೊಂದಿಷ್ಟು ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಕೆಲವೊಂದಿಷ್ಟು ಮಾತುಗಳನ್ನ ಹೇಳಾಗಿರ್ಬೋದು. ಸೊ ಎಷ್ಟು ಬೇಕೋ ಅಷ್ಟೇ ಮಾತನಾಡಿ ಒಂದು ಬಿಡ್ತಾರೆ. ಅದಾದ ನಂತರ ಒಂದು ಕಾವ್ಯ ಶಿವ ಅವ್ರ ಜೊತೆ ಪ್ರೀತಿ ಕೂಡ ಸ್ಟಾರ್ಟ್ ಆಗುತ್ತೆ. ಕಾವ್ಯ ಶಿವ ಅವ್ರ ಜೊತೆ ಪ್ರೀತಿ ಸ್ಟಾರ್ಟ್ ಆದ್ಮೇಲೂ ಕೂಡ ಅವರೊಂದಿಗೆ ತುಂಬಾ ಚೆನ್ನಾಗಿರ್ತಾರೆ. ಯಾಕಪ್ಪ ಅಂತಂದ್ರೆ ಈ ಕಡೆ ಒಂದು ಫ್ರೆಂಡ್ಶಿಪ್ ಅನ್ನೋದು ತೋರಿಸ್ಕೊಳ್ಳಲ್ಲ, ಈ ಕಡೆ ಒಂದು ಪ್ರೀತಿ ಅನ್ನೋದು ತೋರಿಸ್ಕೊಳ್ಳಲ್ಲ. ಯಾಕಪ್ಪ ಅಂತಂದ್ರೆ ಒಂದಿಷ್ಟು ಫ್ರೆಂಡ್ಶಿಪ್ ನಲ್ಲಿಯೇ ಇರಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಯಾಕೆಂದ್ರೆ ನಾನೇನ ಪ್ರೀತಿ ಮಾಡ್ತಾ ಇದ್ದೀನಿ ಅನ್ನೋ ಮಾತನ್ನ ಡೈರೆಕ್ಟ್ ಆಗಿ ಹೇಳೋಕೆ ಆಗೋಲ್ಲ. ಅದಕ್ಕಾಗಿ ಕೆಲವೊಂದಿಷ್ಟು ಫ್ರೆಂಡ್ಶಿಪ್ಗಳು ಸ್ಟಾರ್ಟ್ ಆಗುತ್ತವೆ. ಅದಾದ ನಂತರ ಇಬ್ರು ಕೂಡ ಒಂದು ತುಂಬಾನೇ ಚೆನ್ನಾಗಿ ಕಾಂಬಿನೇಷನ್ ಅಲ್ಲಿ ಬರ್ತಾರೆ. ಗಿಲ್ಲಿ ಅವರು ತುಂಬಾನೇ ಚೆನ್ನಾಗಿ ಆಟಗಳನ್ನ ಆಡ್ತಾ ಬರ್ತಾರೆ. ಒಂದು ಒಳ್ಳೆಯ ಪ್ರತಿಭೆ ಅನ್ನೋದನ್ನ ಎಲ್ಲರಿಗೂ ಒಂದು ತೋರಿಸ್ಕೊಳ್ತಾರೆ. ಗಿಲ್ಲಿ ಅಂದ್ರೆ ಯಾವ ರೀತಿಯಪ್ಪ ಅಂತಂದ್ರೆ ಎಲ್ಲರೂ ಗಿಲ್ಲಿ ಅವರಿಗೆ ಓಟ್ ಹಾಕೋಕೆ ಸ್ಟಾರ್ಟ್ ಮಾಡ್ತಾರೆ. ಆ ರೀತಿಯಾಗಿ ಎಲ್ಲರ ಮನಸ್ಸನ್ನ ಒಂದು ಗಿಲ್ಲಿ ಅವರು ಗೆಲ್ತಾರೆ. ಅದಾದ ನಂತರ ಒಂದು ಕಾವ್ಯ ಶಿವ ಅವರೊಂದಿಗೆ ಆಟವನ್ನು ಕೂಡ ಆಡ್ತಾರೆ. ಅವರೊಂದಿಗೆ ಕೆಲವೊಂದಿಷ್ಟು ಎಂಜಾಯ್ಗಳನ್ನ ಮಾಡ್ತಾರೆ. ಇನ್ನು ಗಿಲ್ಲಿ ಅವರು ಒಂದು ಕಾವ್ಯ ಶಿವ ಅವರು ಲಾಸ್ಟ್ಗೆ ನೋಡ್ಬೇಕಪ್ಪ ಅಂತಂದ್ರೆ ಒಂದು ಕಾವ್ಯ ಶಿವ ಅವರು ಸೋಲ್ಬಾರ್ದು ಅನ್ನೋದಕ್ಕೆ ಕೆಲವೊಂದಿಷ್ಟು ಆಟಗಳನ್ನ ಆಡ್ತಾರೆ. ಸೊ ಇದನ್ನ ನೋಡಿ ಅಭಿಮಾನಿಗಳು ಏನ್ ತಿಳ್ಕೊಳ್ತಾರೆ ಅಪ್ಪ ಅಂತಂದ್ರೆ ಇಲ್ಲ ಇವರಿಬ್ರು ಜೋಡಿ ತುಂಬಾನೇ ಚೆನ್ನಾಗಿದೆ, ಇವರಿಬ್ರು ಮದುವೆ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಮಾತನ್ನ ಇಲ್ಲಿ ಕೆಲವೊಂದಿಷ್ಟು ಅಭಿಮಾನಿಗಳು ತಿಳ್ಕೊಳ್ತಾರೆ. ಇಲ್ಲ ಇವರಿಬ್ರು ಆದಷ್ಟು ಬೇಗ ಮದುವೆ ಆಗಲಿ, ಇವರಿಬ್ರು ಆದಷ್ಟು ಬೇಗ ಮದುವೆ ಆದ್ರೇನೆ ಒಳ್ಳೆಯದು. ಯಾಕಪ್ಪ ಅಂತಂದ್ರೆ ಇವ್ರ ಜೋಡಿ ತುಂಬಾ ಚೆನ್ನಾಗಿದೆ ಅನ್ನೋದನ್ನ ಒಂದಿಷ್ಟು ಅಭಿಮಾನಿಗಳು ಆಶಿಸ್ತಾರೆ. ಅದಾದ ನಂತರ ಏನಾಗುತ್ತೆ ಅಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಅಭಿಮಾನಿಗಳು ಇವರಿಬ್ರು ಮದುವೆ ಆಗಲಿ ಅನ್ನೋದಕ್ಕೋಸ್ಕರ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಿಸ್ತಾರೆ. ಇವರ ಹೆಸರಲ್ಲಿ ಒಂದು ಅರ್ಚನೆಯನ್ನು ಕೂಡ ದೇವಸ್ಥಾನಗಳಲ್ಲಿ ಮಾಡಿಸ್ತಾ ಬರ್ತಾರೆ. ಅದಾದ ನಂತರ ಕೆಲವೊಂದಿಷ್ಟು ಫಿನಾಲೆ ಬಂದ ತಕ್ಷಣ ಒಂದು ಗಿಲ್ಲಿ ಅವರು ತುಂಬಾನೇ ಒಂದು ಸಪೋರ್ಟ್ ಮಾಡ್ತಾರೆ ಒಂದು ಕಾವ್ಯ ಶಿವ ಅವರಿಗೆ. ಒಂದು ಗಿಲ್ಲಿ ಅವರು ತುಂಬಾನೇ ಒಂದು ಬಿಗ್ ಬಾಸ್ ಇತಿಹಾಸದಲ್ಲಿ ಹೆಚ್ಚು ಓಟ್ಗಳನ್ನ ಪಡೆದು ಒಂದು ವಿನ್ ಆಗ್ತಾರೆ. ಹೌದು ಸ್ನೇಹಿತರೆ, ಬಿಗ್ ಬಾಸ್ ನ ಇತಿಹಾಸದಲ್ಲೇ ಸೀಸನ್ 12 ನಷ್ಟು ಗಿಲ್ಲಿ ಅವರಿಗೆ ಬಂದಷ್ಟು ಓಟ್ಗಳು ಯಾವುದೇ ಒಂದು ಸೀಸನ್ ನಲ್ಲಿ ಬಂದಿಲ್ಲ. ಅಷ್ಟೊಂದು ಓಟ್ಗಳು ಒಂದು ಬಿಗ್ ಬಾಸ್ ನಲ್ಲಿ ಒಂದು ಸೀಸನ್ 12 ನಲ್ಲಿ ಗಿಲ್ಲಿ ಅವರಿಗೆ ಬಂದಿವೆ. ಸೊ ಇವರು ಗೆದ್ದಿರೋದ್ಕೊಂಡು ತುಂಬಾ ಖುಷಿ ಆಗ್ತಾರೆ ಎಲ್ಲರೂ ಕೂಡ. ಹಾಗೆ ಒಂದು ಕಾವ್ಯ ಶಿವ ಅವರು ಕೂಡ ಅವರೊಂದಿಗೆ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ. ಇಲ್ಲ ಗಿಲ್ಲಿ, ನಿನ್ನ ಪಟ್ಟ ಪರಿಶ್ರಮಕ್ಕೆ ಒಂದು ಸಿಕ್ಕ ಪ್ರತಿಫಲ ಇದು, ತುಂಬಾನೇ ಪರಿಶ್ರಮ ಪಡ್ತಿದ್ಯಾ, ಸೊ ಖಂಡಿತವಾಗ್ಲೂ ಒಳ್ಳೇದಾಗ್ಲಿ ಅನ್ನೋ ಮಾತನ್ನ ಇಲ್ಲಿ ಪೋಸ್ಟ್ ಹಾಕ್ತಾರೆ. ಅದಾದ ನಂತರ ಇಬ್ರು ಕೂಡ ಕೆಲವೊಂದಿಷ್ಟು ಕಾರ್ಯಕ್ರಮಗಳಿಗೆ ಅಟೆಂಡ್ ಅನ್ನ ಹಾಕೋಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ಗಿಲ್ಲಿ ಅವರ ಲಕ್ ಬದಲಾಗುತ್ತೆ. ಯಾಕಪ್ಪ ಅಂತಂದ್ರೆ 300 ರೂಪಾಯಿ ದುಡಿತಿದ್ದ ಯುವಕ ದಿನಕ್ಕೆ ಒಂದು 3 ಲಕ್ಷದವರೆಗೆ ಹಣವನ್ನು ಸಂಪಾದಿಸೋಕೆ ಅವತ್ತಿನಿಂದ ಸ್ಟಾರ್ಟ್ ಮಾಡ್ತಾನೆ. ಯಾಕಪ್ಪ ಅಂತಂದ್ರೆ ಒಂದು ಕಾರ್ಯಕ್ರಮಗಳಿಗೆ ಹತ್ತಿರ 1 ಲಕ್ಷಗಳನ್ನ ಚಾರ್ಜ್ ಮಾಡುತ್ತಾ ಹೋಗ್ತಾರೆ. ಗಿಲ್ಲಿ ಅವರು ಒಂದು ಬಿಗ್ ಬಾಸ್ ನಿಂದ ಹೊರ ಬಂದ ತಕ್ಷಣ ಕೂಡ ಇವರಿಗೆ ದಿನಕ್ಕೆ ಒಂದು 6 ರಿಂದ 7 ಪ್ರೋಗ್ರಾಮ್ಗಳು ಇದ್ದೇ ಇರುತ್ತವೆ. ಅಂದ್ರೆ ದಿನಕ್ಕೆ 6 ರಿಂದ 7 ಲಕ್ಷ ಹಣವನ್ನ ಇವರು ದುಡಿತಾ ಬರ್ತಾರೆ. ಸತತ 2 ರಿಂದ 3 ತಿಂಗಳುಗಳ ಕಾಲ ಇವರಿಗೆ ಕಾರ್ಯಕ್ರಮಗಳು ಇದ್ದೇ ಇವೆ. ಇಲ್ಲಿ ತುಂಬಾನೇ ಹಣವನ್ನ ಇವರು ದುಡಿತಾರೆ. ಯಾಕಪ್ಪ ಅಂತಂದ್ರೆ ಹಣ ದುಡಿಯುವುದು ಅಂದ ಮಾತ್ರಕ್ಕೆ ಅಷ್ಟೇ ಅಲ್ಲ, ಅವರು ಮೊದಲು ಹಾಕಿದ ಪರಿಶ್ರಮ ಆಗಿರ್ಬೋದು, ಹಾಗೆ ಮೊದಲು ಪಟ್ಟ ಸಂಕಟ ಆಗಿರ್ಬೋದು, ಇವು ತುಂಬಾನೇ ಒಂದು ಮ್ಯಾಟರ್ ಆಗುತ್ತವೆ. ಇನ್ನು ನೋಡ್ಬೇಕಪ್ಪ ಅಂದ್ರೆ ತುಂಬಾ ಚೆನ್ನಾಗಿ ಒಂದು ಇಬ್ರು ಕೂಡ ಒಂದಿಷ್ಟು ಕಾಲ್ ನಲ್ಲಿ ಮಾತನಾಡೋದು, ಗಿಲ್ಲಿ ಹಾಗೆ ಕಾವ್ಯ ಇಬ್ರು ಕೂಡ ತುಂಬಾ ಚೆನ್ನಾಗಿ ಒಂದಿಷ್ಟು ಬಾಂಡಿಂಗ್ ನಲ್ಲಿ ಇರ್ತಾರೆ. ಅದಾದ ನಂತರ ಈಗ ಮೊನ್ನೆ ಅಷ್ಟೇ ಗಿಲ್ಲಿ ಕಾವ್ಯ ಅವರು ಒಂದು ಮದುವೆ ಬಗ್ಗೆ ಮಾತನಾಡಿದ್ದಾರೆ. ಆದಷ್ಟು ಬೇಗ ಮದುವೆನ ಆಗ್ತೀನಿ ಅನ್ನೋ ಮಾತನ್ನ ಗಿಲ್ಲಿ ಅವರು ಕೂಡ ಹೇಳಿದ್ದಾರೆ. ಆದಷ್ಟು ಬೇಗ ಮದುವೆ ಆಗ್ತೀನಿ ಅನ್ನೋ ಮಾತನ್ನ ಕಾವ್ಯ ಶಿವ ಅವರು ಕೂಡ ಹೇಳಿದ್ದಾರೆ. ಇನ್ನು ಗಿಲ್ಲಿ ಅವರ ಬಗ್ಗೆ ಮಾತನಾಡಿದಾಗ ಕಾವ್ಯ ಶಿವ ಅವರು ಸುಮ್ಮನೆ ಆಗ್ತಾರೆ, ಕಾವ್ಯ ಶಿವ ಅವರು ಮಾತನಾಡಿದಾಗ ಒಂದು ಗಿಲ್ಲಿ ಅವರು ಸುಮ್ಮನೆ ಆಗ್ತಾರೆ. ಇದ್ರ ಬಗ್ಗೆನೇ ತಿಳ್ಕೊಳ್ಬೇಕಪ್ಪ ಅಂತಂದ್ರೆ ಇಬ್ರಿಗೂ ಕೂಡ ಒಂದು ಇಷ್ಟ ಇದೆ, ಇಬ್ರು ಕೂಡ ಆದಷ್ಟು ಮದುವೆ ಆಗ್ತಾರೆ. ಆದ್ರೆ ಕೆಲವೊಂದಿಷ್ಟು ಟೈಮ್ಗಾಗಿ ವೇಟ್ ಮಾಡ್ತಾ ಇದ್ದಾರೆ. ಇನ್ನು ಗಿಲ್ಲಿ ಅವರ ಮನೆಯಲ್ಲೂ ಕೂಡ ಕಾವ್ಯ ಶಿವ ಅವರಿಗೋಸ್ಕರ ಸಂಪೂರ್ಣವಾದ ಒಪ್ಪಿಗೆ ಇದೆ. ಇನ್ನು ಕಾವ್ಯ ಶಿವ ಅವರ ಮನೆಯಲ್ಲೂ ಕೂಡ ಗಿಲ್ಲಿ ಅವರಿಗೋಸ್ಕರ ಸಂಪೂರ್ಣವಾದ ಒಪ್ಪಿಗೆ ಇದೆ. ಆದಷ್ಟು ಬೇಗ ಮದುವೆ ಆಗ್ತಾರೆ ಅನ್ನೋದು ಎಲ್ಲರ ಒಂದು ಸೂಚನೆ ಆಗಿದೆ. ಇನ್ನು ನೋಡ್ಬೇಕಪ್ಪ ಅಂದ್ರೆ ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ ಕೆಲವೊಂದಿಷ್ಟು ಸಾಧನೆ ಮಾಡೋದು ಬಾಕಿ ಇದೆ, ಅದಾದ ನಂತರ ಖಂಡಿತವಾಗ್ಲೂ ನಾನು ಮದುವೆ ಆಗ್ತೀನಿ, ನಿಮ್ಗೆ ಹೇಳೇ ಮದುವೆ ಆಗ್ತೀನಿ ಅನ್ನೋ ಮಾತನ್ನ ಇಬ್ರು ಹೇಳಿದ್ದಾರೆ. ಸೊ ಇವರಿಬ್ರು ಮದುವೆ ಆಗ್ಬೇಕಾ ಅಥವಾ ಆಗ್ಬಾರ್ದಾ? ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದ್ರ ಕಮೆಂಟ್ ಮಾಡಿ.